दीर्घायुष्येवेन्द्रिये प्रतिष्ठति। ಕನ್ಯಾ ರಾಶಿಯವರ ಸಂಕ್ರಾಂತಿ ಹಬ್ಬದ ವಿಶೇಷ ಫಲದ ವಿಡಿಯೋಗೆ ನಿಮಗೆಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವ ನಮಸ್ಕಾರ. ವೀಕ್ಷಕರಿಗೆಲ್ಲರಿಗೂ ಸಹ ಮೊಟ್ಟ ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಒಂದು ವಿಶೇಷವಾದ ಸನ್ನಿಧಾನ ಚಿತ್ರದುರ್ಗದ ರಾಜರಾಜೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ನಾನು ಇವತ್ತಿದ್ದೇನೆ. ಖಂಡಿತ ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ, ತುಂಬ ಚೆನ್ನಾಗಿದೆ ವಿಡಿಯೋ. ವಿಶೇಷ ಫಲಗಳು 5 ವಿಶೇಷವಾದ ವಿಚಾರಗಳನ್ನು, ಮಕರ ಸಂಕ್ರಮಣದ ವಿಶೇಷ ಫಲಗಳನ್ನು ಕನ್ಯಾ ರಾಶಿಯವರ ಬಗ್ಗೆ ತಿಳಿಸ್ಕೊಳ್ಳಲಿದ್ದೇನೆ. ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೆ ಬಹಳ ಮುಖ್ಯವಾದಂತಹ ವಿಡಿಯೋ. ಸೊ ನೀವೊಂದು ಸಹಾಯ ಮಾಡಿ, ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿಬಿಡಿ ಆದಷ್ಟು ಜಾಸ್ತಿ. ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು. ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ. ಏನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮಕರ ಸಂಕ್ರಾಂತಿ ಅಂತಂದ್ರೆ ರವಿಗ್ರಹ ಧನುರ್ರಾಶಿಯಿಂದ ಮಕರ ರಾಶಿಗೆ ಸಂಚಾರ ಮಾಡುವಂತಹದ್ದು ಸಮಯ, ಹಾಗೂ ಮಕರ ರಾಶಿಯಲ್ಲಿ 1 ತಿಂಗಳುಗಳ ಕಾಲ ಇರತಕ್ಕಂತಹ ಸಮಯ. ಸೊ ಅದರಿಂದ ಆ ರವಿಯ ವಿಶೇಷ ಪ್ರಭಾವ, ರವಿಯ ಕನ್ಯಾ ರಾಶಿಯವರಿಗೆ ರವಿಗ್ರಹ ವ್ಯಯಾಧಿಪತಿಯಾಗಿ ಪಂಚಮದಲ್ಲಿ ಬರ್ತಾನೆ ಮಕರ ಸಂಕ್ರಮಣ ಅಂತಂದ್ರೆ. ಸೊ ವಿಶೇಷವಾದಂತಹ ಫಲಗಳಿರ್ತದೆ ಅದರಲ್ಲಿ. ಅದಕ್ಕೋಸ್ಕರ ಮೊಟ್ಟ ಮೊದಲನೆಯ ವಿಚಾರ ಕನ್ಯಾ ರಾಶಿಯವರಿಗೆ ಮಕರ ಸಂಕ್ರಾಂತಿಯ ಫಲದಲ್ಲಿ ಏನಂದ್ರೆ ಬುದ್ಧಿ ವೃದ್ಧಿ ಪ್ರಜಾಗತೆ ಅಂತ ಹೇಳ್ತಾರೆ. ಅಂದ್ರೆ ಆ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ಅಂತ. ಕನ್ಯಾ ರಾಶಿಯವರಿಗೆ ಏಕಾಗ್ರತೆ ಜಾಸ್ತಿ ಆಗುತ್ತೆ, ಚಿಂತನಾ ಶಕ್ತಿ ತುಂಬ ಚೆನ್ನಾಗಿರುತ್ತೆ, ಕ್ರಿಯೇಟಿವ್ ಆಗಿಬಿಡ್ತಾರೆ, ತುಂಬ ಕ್ರಿಯೇಟಿವ್ ಆಗಿಬಿಡ್ತಾರೆ ಕನ್ಯಾ ರಾಶಿಯವರು. ಹೊಸ ಹೊಸ ಆಲೋಚನೆಗಳನ್ನು ಮಾಡ್ತಾರೆ. ಮಕರ ಸಂಕ್ರಮಣದ ವಿಶೇಷ ಫಲ ಕನ್ಯಾ ರಾಶಿಯವರಿಗೆ ಅವರ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ, ಏಕಾಗ್ರತೆ ಜಾಸ್ತಿ ಆಗುತ್ತೆ, ಚಿಂತನಾ ಶಕ್ತಿ, ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ. ಎಲ್ಲಿಟ್ಟಿದ್ದಪ್ಪ ಇಂಥ ಐಡಿಯಾಗಳು, ಎಲ್ಲಿಟ್ಟಿದ್ದಮ್ಮ ಇಂಥ ಐಡಿಯಾಗಳು, ಅಬ್ಬಬ್ಬಬ್ಬಬ್ಬ ಏನು ತಲೆ ನಿಮ್ಮದು ಅಂತ ಜನ ಹೊಗಳ್ತಾರೆ ನಿಮ್ಮನ್ನ. ಆ ಥರ ಐಡಿಯಾಗಳು ಹೊಳೆಯುತ್ತೆ ನಿಮ್ಮ ತಲೆಗೆ. ಏನಂದ್ರೆ ಅದನ್ನು ಅನುಷ್ಠಾನಗೊಳಿಸಬೇಕು. ನೀವು ಬರೀ ಐಡಿಯಾಗಳು ಹೇಳ್ಬಿಟ್ರಾಗಲ್ಲ, ಅದನ್ನ ಅನುಷ್ಠಾನಗೊಳಿಸಬೇಕು. ಆ ಐಡಿಯಾಗಳನ್ನೆಲ್ಲ ನಿಜ ಜೀವನದಲ್ಲಿ ಇದಕ್ಕೆ ತರಬೇಕಲ್ವಾ. ಸೊ ಅದಕ್ಕೆ ರವಿಯ ಅನುಗ್ರಹ ಬೇಕು. ಒಂದು ಅದ್ಭುತ ರಾಜಯೋಗಾದಿಗಳು ಬೇಕಾಗ್ತದೆ. ಅದಕ್ಕೆ ವಿಶೇಷ ರಾಜವರ್ಧನ ಮಣಿಗಳ ಧಾರಣೆಗಳು ಬೇಕಾಗ್ತದೆ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಹೇಳ್ತೇನೆ ಅದರ ಬಗ್ಗೆ. ಕನ್ಯಾ ರಾಶಿಯವರ ಸಂಕ್ರಮಣ ಮಕರ ಸಂಕ್ರಾಂತಿಯ ವಿಶೇಷ ಫಲದಲ್ಲಿ 2ನೇ ವಿಚಾರ ಏನಪ್ಪಾ ಅಂತಂದ್ರೆ ವಿದೇಶ ಯೋಗ ಅಂತ. ಅಂದ್ರೆ ನೀವು ಕನ್ಯಾ ರಾಶಿಯವರಾಗಿದ್ರೆ ಈ ಮಕರ ಸಂಕ್ರಮಣ ಫಲದಲ್ಲಿ ನೀವು ದೇಶ ಬಿಟ್ಟೇ ಹೊರದೇಶಕ್ಕೆ ಹೋಗುವ ಅವಕಾಶಗಳು ಸಿಗ್ತದೆ. ಅಂದ್ರೆ ನೀವು ಕನ್ಯಾ ರಾಶಿಯ ವಿದ್ಯಾರ್ಥಿಗಳು ಯಾವುದೋ ಬೇರೆ ದೇಶಗಳಿಗೆ ಹೋಗಿ ವಿದ್ಯಾರ್ಜನೆ, ಅದು ಬೇರೆ ಬೇರೆ ದೇಶಗಳಲ್ಲಿ, ಹೊರದೇಶಗಳಲ್ಲಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಬೇಕು, ನಿಮಗೆ ಖಂಡಿತವಾಗಿ ಸಿಗ್ತದೆ. ಇಲ್ಲ ಹೊರದೇಶದಲ್ಲಿ ಉದ್ಯೋಗ ಬೇಕು, ಖಂಡಿತವಾಗಿ ಸಿಗ್ತದೆ. ಇಲ್ಲ ಟೂರ್ ಮಾಡ್ಕೊಂಬರಕ್ಕೆ ಸುತ್ಕೊಂಬರಕರು ವಿದೇಶಕ್ಕೆ ಹೋಗಬೇಕು, ಖಂಡಿತವಾಗಿ ಅವಕಾಶ ಆಗ್ತದೆ. ಮಕರ ಸಂಕ್ರಮಣದ ವಿಶೇಷ ಫಲವೇ ಕನ್ಯಾ ರಾಶಿಯವರಿಗೆ ವಿದೇಶ ಯೋಗ ಅಂತ. ಅಂದ್ರೆ ಎಲ್ಲ ಹೋಗ್ಬಿಡ್ತಾರೆ ಅಂತಲ್ಲ, ನಿಮಗೆ ಅವಶ್ಯಕತೆ ಇದ್ರೆ ನೀವು ಪ್ರಯತ್ನ ಮಾಡಿದ್ರೆ, ರವಿಯ ಆರಾಧನೆ ಮಾಡಿಕೊಂಡ್ರೆ ಖಂಡಿತವಾಗಿ ಅವಕಾಶ ಇದೆ. ನೀವು ಅದನ್ನು ಪ್ರಯತ್ನ ಮಾಡಿ ಪಡೆದುಕೊಳ್ಬೇಕು ರವಿಯ ಆರಾಧನೆಯಿಂದ. ರವಿಗ್ರಹದ ಅಷ್ಟೋತ್ರ ಪಠನೆ ಮಾಡಿ, ಆದಿತ್ಯಹೃದಯ ಸ್ತೋತ್ರವನ್ನು ಪಠನೆ ಮಾಡಿ, ಕೆಂಪು ವಸ್ತ್ರದಲ್ಲಿ ಗೋಧಿಯನ್ನು ದಾನ ಮಾಡಿ ಭಾನುವಾರಗಳಲ್ಲಿ. ಇಲ್ಲ ವಿಶೇಷವಾಗಿ ರಾಜವರ್ಧನ ಮಣಿ ಧಾರಣೆಗಳು, ಆ ರಾಜವರ್ಧನ ಮಣಿ ಪ್ರಸಾದಾದಿಗಳ ಬಗ್ಗೆ ನಾನು ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ಖಂಡಿತವಾಗಿ ತಿಳಿಸ್ತೇನೆ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಕನ್ಯಾ ರಾಶಿಯವರಿಗೆ ಸಂಕ್ರಾಂತಿ ಮಕರ ಸಂಕ್ರಾಂತಿಯ 3ನೇ ವಿಚಾರ ಏನಪ್ಪಾ ಅಂತಂದ್ರೆ ಫಲ ವಿಭಾಗದಲ್ಲಿ ಸಂತಾನಾದಿ ವಿಚಾರಗಳಲ್ಲಿ ವಿಶೇಷ ಬದಲಾವಣೆಗಳಾಗಲಿದೆ ಅಂತ. ಅಂದ್ರೆ ಕನ್ಯಾ ರಾಶಿಯವರಿಗೆ ಫಾರ್ ಸಪೋಸ್ ಮಕ್ಕಳ ವಿಚಾರದಲ್ಲಿ ಚಿಂತಾಕ್ರಾಂತರಾಗಿದ್ರೆ, ನನ್ನ ಮಗಂದು ಇದೊಂದೇ ದೊಡ್ಡ ಟೆನ್ಷನ್ ಆಗ್ಬಿಟ್ಟಿದೆ, ನನ್ನ ಮಗಳದ್ದು ಇದೊಂದೇ ದೊಡ್ಡ ಟೆನ್ಷನ್ ಆಗ್ಬಿಟ್ಟಿದೆ, ಏನಾರು ಪರಿಹಾರ ಮಾಡಿಸ್ಬೇಕು ಮಗನಿಗೆ. ಮಕರ ಸಂಕ್ರಾಂತಿ ಸಂಕ್ರಮಣ ಅಥವಾ ಮಕರ ಮಾಸದಲ್ಲಿ ಅಂದ್ರೆ 14ನೇ ತಾರೀಕಿನ ನಂತರ ನೀವು ಯಾವಾಗಲೇ 1 ತಿಂಗಳೊಳಗೆ ನೀವು ಮಕ್ಕಳಿಗೋಸ್ಕರ ಏನೇ ದೇವತಾರಾಧನೆ, ಪೂಜೆ ಪುನಸ್ಕಾರ ಮಕ್ಕಳ ಹೆಸರಲ್ಲಿ ಮಾಡಿದ್ರೆ ನಿಮ್ಮ ಮಕ್ಕಳ ಸಮಸ್ಯೆಗಳೆಲ್ಲ ಪರಿಹಾರವಾಗಲಿದೆ. ಯಾಕೆ ಅಂತಂದ್ರೆ ಸ್ವಲ್ಪ ಸಮಸ್ಯೆ ಆಗುವ ಸಾಧ್ಯತೆ ಇರ್ತದೆ, ಅದು ಕೂಡ ಪರಿಹಾರವಾಗಲಿದೆ. ಆರಾಧನೆ ಮಾಡ್ಕೊಳ್ಬೇಕು. ಮಕ್ಕಳೇನೋ ಒಂದು ಸಾಧನೆಗಳನ್ನು ಮಾಡಬೇಕು, ಮಕ್ಕಳಿಗೆ ಏನೋ ಒಂದು ಮುಂದೆ ಪರೀಕ್ಷೆಗಳಿದೆ, ಅವರು ಉತ್ತೀರ್ಣರಾಗಬೇಕು, ಮಕ್ಕಳಿಂದ ಏನೋ ಒಂದು ಯಶಸ್ಸು ಸಿಗಬೇಕು, ಮಕ್ಕಳಿಗೆ ಯಶಸ್ಸು ಸಿಗಬೇಕು. ಮಕರ ಸಂಕ್ರಾಂತಿ ಬಹಳ ನಿಮಗೆ ನಂತರ ಸಹಾಯ ಆಗ್ತದೆ. ಸ್ವಲ್ಪ ರವಿಯ ಆರಾಧನೆ ಅವಶ್ಯಕತೆ ಇರ್ತದೆ, ಬಟ್ ಖಂಡಿತವಾಗಿ ಅನುಕೂಲ ಆಗ್ತದೆ. ಕನ್ಯಾ ರಾಶಿಯವರ ಮಕರ ಸಂಕ್ರಮಣದ ವಿಶೇಷ 4ನೇ ವಿಚಾರ ಏನಪ್ಪಾ ಅಂತಂದ್ರೆ
ಪಂಚಮೇ ಮಂತ್ರಸಿದ್ಧಿ ಸ್ಯಾತ್ ಅಂತ. ರವಿಗ್ರಹ ಪಂಚಮಕ್ಕೆ ಬಂದರೆ ಅದ್ಭುತವಾದ ಮಂತ್ರಸಿದ್ಧಿಯನ್ನು ಮಾಡಿಕೊಡ್ತಾನೆ, ವಾಕ್ಸಿದ್ಧಿಯನ್ನು ಮಾಡಿಕೊಡ್ತಾನೆ ಅಂತ. ಅಂದರೆ ನೀವು ಯಾವುದಾದ್ರು ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಮಾಡುವಂತಹ ಜಪತಪಾದಿಗಳು, ಯಾತ್ರೆ ಇತ್ಯಾದಿಗಳು, ದೇವತಾ ದರ್ಶನಗಳು, ಇದೆಲ್ಲ ಕಾರ್ಯಸಿದ್ಧಿ ಆಗ್ತದೆ ಅಂತ. ನಾನು ಇಂತಹ ಒಂದು ಪಾದ ಸೇವೆ ಮಾಡ್ತೀನಿ, ನಾನು ನಡ್ಕೊಂಡು ಬೆಟ್ಟ ಹತ್ತಿ ವೆಂಕಟೇಶ್ವರನ ದರ್ಶನ ಮಾಡ್ತೀನಿ ಅಂತಲೋ, ಅಥವಾ ಎಲ್ಲೋ ನಡ್ಕೊಂಡೋಗಿ ಯಾವುದೋ ದೇವಸ್ಥಾನ ದರ್ಶನ ಮಾಡ್ತೀನಿ ಅಂತಲೋ, ಅಥವಾ ಮತ್ತೊಂದೇನೋ ಹರಕೆಗಳು ಮಾಡ್ಕೊತಿರಲ್ಲ, ನಿಮ್ಮ ಹರಕೆಗಳೆಲ್ಲ ಸಿದ್ಧಿ ಆಗ್ಬಿಡುತ್ತೆ, ಕಾರ್ಯಸಿದ್ಧಿ ಆಗ್ಬಿಡುತ್ತೆ ದೇವತಾರಾಧನೆಗಳು ಮಾಡುವ ಮೂಲಕ. ಸೊ ಇಲ್ಲೇನಾಗ್ಬಿಡುತ್ತೆ, ಆ ಮಂತ್ರ ಸಿದ್ಧಿ, ನೀವೇನೋ ಒಂದು ಜಪ ಮಾಡಿದ್ರಿ, ಓಂ ನಮೋ ನಾರಾಯಣಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಜಪ ಮಾಡಿದ್ರು ಅದು ನಿಮಗೆ ಸಿದ್ಧಿ ಆಗ್ಬಿಡುತ್ತೆ. ಅಂದರೆ ಮಂತ್ರ ಸಿದ್ಧಿಯಾಗುವಂಥ ಯೋಗ ಫಲಗಳು ತುಂಬ ಜಾಸ್ತಿ ಕಂಡು ಬರ್ತದೆ. ನೀವು ಮಾಡಬೇಕಷ್ಟೇ, ನೀವು ಜಪ ಮಾಡಿರೋದು ಸಿದ್ಧಿ ಆಗ್ತದೆ, ಮಾಡದೇ ಆಗೋದಿಲ್ಲ, ನೀವು ಮಾಡಬೇಕು. ಸೊ ಅದರಿಂದ ಇದು ಒಳ್ಳೆಯ ಸಂದರ್ಭ. ಮಕರ ಸಂಕ್ರಾಂತಿಯ ನಂತರ ಕನ್ಯಾ ರಾಶಿಯವರು ಯಾವುದೇ ದೇಗುಲಗಳಿಗೆ, ದೇವಸ್ಥಾನಗಳಿಗೆ ಹೋದರೂ ಅಲ್ಲಿ ದರ್ಶನಾದಿಗಳಿರಬಹುದು, ಆ ಪುಣ್ಯ ಸಂಪಾದನೆ ಇರಬಹುದು, ಆ ಸಂಕಲ್ಪ ಇರಬಹುದು. ನಂಗೆ ಈ ಕೆಲಸ ಆಗ್ಬಿಟ್ರೆ ಸಾಕಪ್ಪ ಅಂದ್ಕೊಂಡು ಹೋಗ್ತಿರಲ್ಲ, ಅದೆಲ್ಲವೂ ಆಗುತ್ತೆ ಕೆಲಸ. ಯಾವುದೇ ಒಂದು ಪೂಜೆ ಇರಬಹುದು, ಈ ಪೂಜೆ ನಾನು ಮಾಡಿಸ್ತೀನಪ್ಪ, ನಂಗೆ ಈ ಕೆಲಸ ಆಗುತ್ತೆ, ಅದಾಗುವ ಸಾಧ್ಯತೆ ಜಾಸ್ತಿ. ಈ ಮಂತ್ರ ಜಪ ಮಾಡೋಕ್ಕೆ ಹೇಳಿದ್ರೆ ನಾನು ದಿನಾ ಈ ಮಂತ್ರ ಜಪ ಮಾಡ್ತೀನಿ, ಆ ಮಂತ್ರವೇ ಸಿದ್ಧಿ ಆಗ್ಬಿಡುತ್ತೆ ನಿಮಗೆ. ಸೊ ಅದರಿಂದ ಪರಿಹಾರಗಳ ವಿಚಾರದಲ್ಲಿ ಖಂಡಿತವಾಗಿ ತುಂಬ ಅನುಕೂಲಗಳಿದೆ ಅಂತ ಕಂಡು ಬರ್ತಾ ಇದೆ. ಆ ವಿಶೇಷ ಪರಿಹಾರಗಳನ್ನು ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ, ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ. ಕನ್ಯಾ ರಾಶಿಯವರ ಮಕರ ಸಂಕ್ರಮಣದ ವಿಶೇಷ ಫಲದಲ್ಲಿ 5ನೇ ವಿಚಾರ ಏನಪ್ಪಾ ಅಂತಂದ್ರೆ, ನಿಮ್ಮ ಈಗೋನ ಪಕ್ಕದಲ್ಲಿಟ್ಟು ಯೋಚನೆ ಮಾಡಬೇಕಾದಂತಹ ಸಂದರ್ಭ, ಅಥವಾ ಭಾವನಾತ್ಮಕ ವಿಚಾರಗಳಲ್ಲಿ ತೇಲಿ ಹೋಗಿ ವಿವೇಕರಹಿತವಾದಂತಹ ತೀರ್ಮಾನಗಳನ್ನು ತೆಗೆದುಕೊಳ್ಬಾರ್ದು. ಅಂದರೆ ನಿಮಗೆ ಇನ್ನೂ ನೀಟಾಗಿ ಅರ್ಥ ಆಗಬೇಕು ಅಂತಂದರೆ, ಯಾವುದೇ ಒಂದು ತೀರ್ಮಾನ ಇಂಥ ನಿರ್ಧಾರ ಮಾಡಿದ್ದೀನಿ ನಾನು ಅಂತ ಅನ್ಬೇಕಾದ್ರೆ ಭಾವೋದ್ವೇಗದಲ್ಲಿ ಏನೋ ಭಾವನೆ ಹಂಗೆ ಅನ್ನಿಸ್ಬಿಡ್ತು ಅಂತ ಮಾಡಿದೆ ಅಲ್ಲ, ಅದು ನಿಜವಾಗ್ಲೂ ಮಾಡೋಕ್ಕಾಗತ್ತಾ, ಇದನ್ನು ನೋಡ್ಕೋಬೇಕು. ಅದು ಪ್ರಾಕ್ಟಿಕಲ್ಲ. ಸುಮ್ಮನೆ ಭಾವನೆ ನಂಗೇನೋ ಅನಿಸ್ಬಿಡ್ತು ಅದಕ್ಕೆ ಕೊಟ್ಬಿಟ್ಟೆ, ತಗೊಂಡವನು ಅದಕ್ಕೆ ಅರ್ಹನ, ನಿಮ್ಮಿಂದ ತಗೊಂಡಿದ್ದನ್ನು ಅವನು ಸದುಪಯೋಗ ಪಡಿಸ್ಕೊಳ್ತಾನ ಅಥವಾ ದುರುಪಯೋಗ ಪಡಿಸ್ಕೊಳ್ತಾನ, ಎಲ್ಲದೂ ಇಂಪಾರ್ಟೆಂಟ್. ಆಮೇಲೆ ನಾನು ಕೊಡಬೇಕು, ನನ್ನ ಈಗೋ ಹರ್ಟ್ ಹೋಗ್ತಾ ಇದೆ, ನನ್ನ ಈಗೋ ಹರ್ಟ್ ಆಗಬಾರ್ದು. ಈಗೋನ ಪಕ್ಕದಲ್ಲಿಟ್ಟು ವ್ಯವಹರಿಸ್ಬೇಕು ನೀವು ಆ ಈಗೋ ಇಟ್ಕೊಂಡ್ರೆ ನಾನು ಮಾಡಿದೆ, ಈ ಈಗೋ ಬಹಳವಾಗಿ ಕೆಡಿಸುತ್ತೆ, ಕೆಲಸವನ್ನೇ ಕೆಡಿಸುತ್ತೆ. ಸೊ ಕನ್ಯಾ ರಾಶಿಯವರಿಗೆ ದೊಡ್ಡ ಶತ್ರು ಈಗೋ ಆಗಿಬಿಡುತ್ತೆ ಮಕರ ಸಂಕ್ರಮಣದಲ್ಲಿ. ಹಾಗೂ ವಿವೇಕರಹಿತವಾಗಿ, ಯೋಚನೆಯೇ ಇಲ್ಲದೆ ಹೆಂಗೆಂಗೋ ನೀವು ತೆಗೆದುಕೊಳ್ಳುವಂತಹ ಭಾವೋದ್ವೇಗದಲ್ಲಿ ಏನೋ ಭಾವನಾತ್ಮಕವಾಗಿ ಭಾವನೆಗಳಲ್ಲಿ ತೇಲಿ ಹೋಗಿ ತೆಗೆದುಕೊಳ್ಳುವ ತೀರ್ಮಾನಗಳಿಂದಲೇ ಸಮಸ್ಯೆ. ಅದಕ್ಕೆ ನಿಮ್ಮ ಮನಸ್ಸು ಕಂಟ್ರೋಲ್ ಆಗಬೇಕು, ಯೋಚನೆ ಮಾಡುವ ಶಕ್ತಿ ಬರಬೇಕು, ತನ್ನ ಮೂಲಕ ತೀರ್ಮಾನಗಳು ತೆಗೆದುಕೊಳ್ಬೇಕು. ಅದಕ್ಕೆ ದೇವತಾರಾಧನೆಗಳು, ಪೂಜೆ ಪ್ರಸಾದಗಳು, ಪ್ರಸಾದ ಧಾರಣೆಗಳು ಅದು ಬಹಳ ಮುಖ್ಯವಾಗಿರ್ತದೆ. ಅದನ್ನು ತಿಳ್ಕೊಳ್ಬೇಕು, ಪರಿಹಾರಾದಿಗಳನ್ನು. ಜನವರಿ 18ನೇ ತಾರೀಕು ಅಮಾವಾಸ್ಯೆ ಭಾನುವಾರದ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೆ ಹಲವಾರು ವಿಶೇಷವಾದ ಹೋಮಗಳಿದೆ. ಅದರಲ್ಲಿ ಪ್ರಮುಖವಾದದನ್ನು ಮಾತ್ರ ಈಗ ತಿಳಿಸ್ತೇನೆ, ಇನ್ನು ಮುಂದೆ ವಿಡಿಯೋಗಳಲ್ಲಿ ತಿಳಿಸ್ತೇನೆ ಇನ್ನು ವಿಶೇಷ ಪರಿಹಾರಗಳು ಏನು ಮಾಡ್ತಾ ಇದ್ದೇವೆ ಅಂಥೇಳಿ. ಆದರೆ ಸಹಸ್ರ ರವಿಶಾಂತಿ ಹೋಮವನ್ನು ಮಾಡ್ತಾ ಇದೆ. ಅಂದರೆ ರವಿಯ ವಿಶೇಷವಾದ ಪ್ರಾಧಾನ್ಯತೆ ಇದೆ. ಮಕರ ಸಂಕ್ರಮಣ ಅಂದರೆ ರವಿಯ ಸಂಚಾರ. ಸೊ ಅದರಿಂದ ಆ ರವಿಯ ಸಂಚಾರದಲ್ಲಿ ರವಿಯ ವಿಶೇಷವಾದಂತಹ ಪರಿಹಾರದ ಅವಶ್ಯಕತೆ ಇರೋದ್ರಿಂದ ಸಹಸ್ರ ರವಿಶಾಂತಿ ಹೋಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ಜನವರಿ 18ನೇ ತಾರೀಕು ಅಮಾವಾಸ್ಯೆ ಪರ್ವ ದಿನದಂದು. ಅದರ ಜೊತೆಯಲ್ಲಿ ನಾವು ಸ್ವಯಂವರ, ಪಾರ್ವತಿ ಹೋಮ ಇರಬಹುದು, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮಗಳು, ಇನ್ನೂ ವಿಶೇಷವಾದಂತಹ ಈ ಮಾಟಮಂತ್ರ, ಕೃಷ್ಟ್ರಮ ಅಥವಾ ದೃಷ್ಟಿದೋಷಾದಿಗಳನ್ನು ಪರಿಹಾರ ಮಾಡತಕ್ಕಂಥ ವಿಶೇಷ ಹೋಮಗಳು ಇದೆ. ಅದರ ಬಗ್ಗೆ ನಾನು ಆಮೇಲೆ ತಿಳಿಸ್ತೇನೆ, ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೇನೆ. ಬಟ್ ಈಗ ನಾನು ತಿಳಿಸ್ತಾ ಇರ್ತಕ್ಕಂಥದ್ದು ಡೇಟ್ನ ಮೆನ್ಷನ್ ಮಾಡಿ, ರೌಂಡ್ ಅಪ್ ಮಾಡಿ ಇಟ್ಕೊಳ್ಳಿ. ಜನವರಿ 18ನೇ ತಾರೀಕು ಭಾನುವಾರ ವಿಶೇಷವಾಗಿ ಅಮಾವಾಸ್ಯೆ ಪರ್ವದಿನಂದು ಪ್ರಸಾದ ಏನು, 1008 ಸಂಖ್ಯೆಯಲ್ಲಿ ರವಿಗ್ರಹಕ್ಕೆ ಹೋಮವನ್ನು ಮಾಡಿ ವಿಶೇಷವಾದ, ನಾನೀಗ ಧಾರಣೆ ಮಾಡ್ಕೊಂಡು ನಿಮಗೆ ಸ್ಕ್ರೀನ್ ಮೇಲೂ ಕಾಣ್ತದೆ, ಆ ವಿಶೇಷವಾದ ರಾಜವರ್ಧನ ಮಣಿಯನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಈ ರಾಜವರ್ಧನ ಮಣಿ ಪ್ರತಿಯೊಬ್ಬರ ನಿಮ್ಮಲ್ಲಿ ರಾಜಯೋಗವನ್ನು ವೃದ್ಧಿ ಮಾಡಿ, ರಕ್ಷಣೆಯನ್ನು ಕೊಟ್ಟು, ನಿಮಗೆ ಅಧಿಕಾರ ಪ್ರಾಪ್ತಿಯ ಯೋಗ ಫಲವನ್ನು ಕೊಟ್ಟು ಜಯ ವಿಜಯವನ್ನು ಕೊಡ್ತಕ್ಕಂಥ, ಎಲ್ಲ ಕಡೆ ನಿಮಗೆ ಜಯ ಆಗಬೇಕು. ನಾನು ಈಗಾಗಲೇ ಫಲದಲ್ಲಿ ನಿಮಗೆ ಏನೇನು ತಿಳಿಸಿದ್ದೇನೆ ಅದರ
ನಿಮ್ಮಲ್ಲಿರೋ ನೆಗೆಟಿವಿಟೀಸ್ ಎಲ್ಲ ನಿವಾರಣೆ ಮಾಡಿ ಪಾಸಿಟಿವಿಟೀಸ್ ನಿಮಗೆ ಕೊಡ್ತಕ್ಕಂಥದ್ರಲ್ಲಿ ರಾಜವರ್ಧನ ಮಣಿಯ ಒಂದು ವಿಶೇಷತೆ ಬಹಳ ಇದೆ. ಪ್ರತಿಯೊಬ್ಬರೂ ಸಹ ರಾಜವರ್ಧನ ಮಣಿಯನ್ನು ಧಾರಣೆ ಮಾಡಿಕೊಳ್ಳಬಹುದು. ಈ ರಾಜವರ್ಧನ ಮಣಿಯನ್ನು ನಿಮ್ಮ ಉಂಗುರದ ಬೆರಳಿಗೆ ಹಾಕಲಿಕ್ಕೋಸ್ಕರವಾಗಿ ವಿಶೇಷವಾಗಿ ನಾವು ಉಂಗುರವನ್ನು ಸಹ ಮಾಡಿಸಿದ್ದೇವೆ. ಇದನ್ನು ಏನು ಎಕ್ಸ್ಟೆಂಡ್ ಕೂಡ ಆಗ್ತದೆ, ಇದು ಏನೂ ತೊಂದರೆ ಸೈಜ್ ವಿಚಾರದಲ್ಲಿ. ಸೊ ಇಂತಹ ಒಂದು ವಿಶೇಷ ಮಣಿಯನ್ನು ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡ್ಕೊಳ್ಳೋಕ್ಕೆ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಡಬಹುದಾಗಿರ್ತದೆ. ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರು 6361335497 ಈ ನಂಬರ್ ಅಥವಾ 9113295125 ಈ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ವಿಳಾಸ ಅಷ್ಟೇ ಆದರೂ ಪರವಾಗಿಲ್ಲ, ಖಂಡಿತವಾಗಿ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಲೈವಲ್ಲಿ ನೋಡಬಹುದು. ಎಲ್ಲ ಹೋಮಗಳು, ಇನ್ನು ವಿಶೇಷವಾದ ಇನ್ನೂ ಹೋಮಗಳಿದೆ, ನಾನು ಮುಂದೆ ತಿಳಿಸ್ತೀನಿ ವಿಡಿಯೋಗಳಲ್ಲಿ. ಎಲ್ಲ ವಿಡಿಯೋಗಳ ಹೋಮಗಳನ್ನು ನೀವು ಲೈವ್ ಆಗಿ ನೋಡ್ತೀರಾ. ಹಾಗೂ ಪ್ರಸಾದ, ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ರಾಜವರ್ಧನ ಮಣಿಯ ಉಂಗುರವನ್ನು ನಿಮಗೆಲ್ಲರಿಗೂ ಸಹ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಸಹಸ್ರ ರವಿ ಶಾಂತಿ ಹೋಮ, ವಿಶೇಷವಾದ ಹೋಮಗಳಲ್ಲಿ ಖಂಡಿತವಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಮತ್ತೆ ಪುನಃ ಈ ಒಂದು ಸಂಕ್ರಮಣ ಹಾಂತಿ ಮುಗಿದಿದೆ ಅಂದರೆ ಇಷ್ಟು ಅದ್ಭುತವಾದ ಪ್ರಸಾದ ಸಿಗೋದು ಸದ್ಯಕ್ಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ದಯವಿಟ್ಟು ಖಂಡಿತವಾಗಿ ಸಂಕಲ್ಪ ಸೇವೆಗೆ ಕೊಟ್ಕೊಳ್ಳಿ, ಒಳ್ಳೆಯದಾಗಲಿ. ಈ ವಿಚಾರ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಹಾಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ಕೊಳ್ಳಿ, ಅಂದರೆ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.